ನಂದು ಒಳ್ಳೆ ಸ್ಟೂಡೆಂಟ್ ಅವರು ಹೆಲ್ತ್ ರಿಸಲ್ಟ್ ನ ಶೇರ್ ಮಾಡ್ತಾರೆ ನಮ್ಮ ಕಮ್ಯುನಿಟಿಗೆ. ಆಲ್ಮೋಸ್ಟ್ 2 years ಇಂದ ಅವರು ಪ್ರತಿದಿನ ಇಲ್ಲಿಗೆ ಬರ್ತಾರೆ ನಮ್ಮ ನ್ಯೂಟ್ರಿಷನ್ ಸೆಂಟರ್ಗೆ. ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಮುಂಚೆ ಇತ್ತು, ಈಗ ಅವ್ರು ಎಷ್ಟು ಸುಧಾರಣೆ ಆಗಿದ್ದಾರೆ, ಎಷ್ಟು ಹೆಲ್ತಿ ಆಗಿದ್ದಾರೆ ಅದ್ರ ಬಗ್ಗೆ ಅವರೇ ಶೇರ್ ಮಾಡ್ತಾರೆ. ಅವ್ರ ಹೆಸರು ಬಂದು ಶ್ರೀನಿವಾಸ್ ಸರ್ ಅಂತ. ಶ್ರೀನಿವಾಸ್ ಸರ್ ನಮಸ್ತೆ. ನಿಮ್ಮ ರಿಸಲ್ಟ್ ನ ನೀವು ಶೇರ್ ಮಾಡಿ. ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಸೊ ಈಗ ಯಾವ ತರ ನಿಮ್ಗೆ ಚೇಂಜಸ್ ಎಲ್ಲ ಆಗಿದೆ? ನಾನು ಇಲ್ಲಿ ಬರೋಕ್ಕಿಂತ ಮೊದಲು ನನಗೆ ನಡೆಯಕ್ ಆಗ್ತಾ ಇಲ್ಲ ಅಂದ್ರೆ ನನಗೆ ನೀ ಪ್ರಾಬ್ಲಮ್ ಇತ್ತು. ನೀ ಪ್ರಾಬ್ಲಮ್ ಇದ್ದಾದ್ಮೇಲೆ ನನಗೆ ನಡೆಯಕ್ ತುಂಬಾ ಕಷ್ಟ ಆಗಿ 10 ಹೆಜ್ಜೆ ಇಡಕ್ ಆಗ್ತಾ ಇಲ್ಲ ಮನೇಲಿ. ನನಗೆ 2023 ನಾನು ನ್ಯೂಟ್ರಿಷನ್ ಕ್ಲಬ್ಗೆ ಬಂದಾದ್ಮೇಲೆ ನನಗೆ ದಿವಸ ನನಗೆ ಬದಲಾವಣೆ ಗೊತ್ತಾಗ್ತಾ ಬಂತು. ನನ್ನ ಹೆಲ್ತ್ ಸ್ಥಿತಿ, ನಾನು ಓಡಾಡೋ ಸ್ಥಿತಿ, ನನ್ನ ಆಕ್ಟಿವಿಟೀಸ್ ಎಲ್ಲ ಗೊತ್ತಾಗ್ತಾ ಬಂತು, ಚೇಂಜ್ ಆಗ್ತಾ ಇದೆ ಅಂತ. ನಾನು ಮೊದಲು ಕಮಿಟಿ ಬರೋಕೆ ನಮ್ಮ ವೈಫ್ ಜೊತೆ ಬರ್ತಾ ಇದ್ದೆ. ಒಂದು 10 ದಿವಸ ನಮ್ಮ ವೈಫ್ ಜೊತೆ ಬಂದು ಆಮೇಲೆ ವೈಫ್ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ನಾನು ಹೇಳಿದ ಆಟ ಮಾಡಿ 10 ಕಳಿಸ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಾಸ್ ಅಟೆಂಡ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಬಂದು ಏನಾಯ್ತು ಅಂದ್ರೆ ನನಗೆ 3-4 ದಿವಸದಲ್ಲಿ ನನಗೆ ಒಂಥರ ಅಂದ್ರೆ 10ಕ್ಕೆ ತೊಂದರೆ ಆಗಿ ನಾನು ಮೇಡಮ್ ಅವ್ರಿಗೆ ಕೇಳಿದೆ, ನಮ್ಮ ಕೋಚ್ ಅವ್ರಿಗೆ ಕೇಳಿದೆ, ನಾನು ಮಲ್ಲೆ ತಗೊಳ್ತೀನಿ, ನೀವು ಹೇಳಿದ್ರೆ ಮಲ್ಲೆ ತಗೊಳ್ಳಿ, ನೀವು ಯಾವ ತರ ಹೇಳ್ತೀರ ಆ ತರ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಅವ್ರು ಒಂದು ಹೇಳಿದ್ರು, ಇಲ್ಲ ನೀವು ಬನ್ನಿ ಕ್ಲಬ್ಗೆ ಬಂದು ನೀವು ಕ್ಲಾಸ್ ಅಟೆಂಡ್ ಮಾಡಿ, ನಾ ಏನೇನು ಹೇಳ್ತೀವಲ್ಲ ತಿಳ್ಕೊಳ್ಳಿ, ಅದೇ ತರ ನೀವು ಮಾಡಿ, ನಿಮ್ಗೆ ಬದಲಾವಣೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದ್ರು. ಶ್ರೀನಿವಾಸ್ ಸರ್, ಸಾರಿ, ಇಲ್ಲಿ ಮೇನ್ ಆಗಿ ನೀವು ಇಲ್ಲಿ ಕ್ಲಬ್ ಬಂದ್ರಿ. ಸೊ ಕ್ಲಬ್ ಬಂದ್ಮೇಲಿಂದ ನಿಮ್ಗೆ ಏನೇನ್ ಬದಲಾವಣೆಗಳು ಆಯ್ತು? ಅಂದ್ರೆ ನಾವ್ ಏನಕ್ಕೋಸ್ಕರ ಕ್ಲಬ್ ಬರಕ್ ಹೇಳಿದ್ವಿ ಅಂದ್ರೆ, ನಮ್ದು ಆನ್ಲೈನ್ ಸೆಂಟರ್ ಇರುತ್ತೆ ಮತ್ತೆ ಆಫ್ಲೈನ್ ಸೆಂಟರ್ ಇರುತ್ತೆ. ಇವರು ಮನೆಗೆ ಹತ್ರ ಇರೋದ್ರಿಂದ ಸ್ವಲ್ಪ ಆಫ್ಲೈನ್ಗೆ ಬಂದಿದ್ದು. ಸೊ ಕಮ್ಯುನಿಟಿಯಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ರಿಸಲ್ಟ್ ಅವ್ರು ಏನ್ ಅನ್ಕೊಂಡು ಒಳಗಡೆ ಬಂದಿರ್ತಾರೆ, ಆ ರಿಸಲ್ಟ್ ನ ಅಚೀವ್ ಮಾಡೋದಕ್ಕೆ, ಆ ಗೋಲ್ ರೀಚ್ ಮಾಡೋದಕ್ಕೆ. ನಾನು ಕಮಿಟಿ ಬಂದ ಮೇಲೆ ಅಂದ್ರೆ ಬರೋ ಜನಗಳು ನೋಡಿ ನನಗೆ ಸ್ವಲ್ಪ ಮೈಂಡ್ ಚೇಂಜ್ ಆಯ್ತು. ಬರೋರು ಅವರು ಹೇಳ್ತಾ ಇದ್ದಿದ್ದು ರಿಸಲ್ಟ್ ಹೇಳ್ತಾ ಇದ್ದು ನನಗೆ ತುಂಬಾ ಖುಷಿ ಆಯ್ತು. ಬಟ್ ನಾನು ಯಾಕೆ ಈ ತರ ಮಾಡಬಾರ್ದು ಅಂತ ನನಗೆ ಮೈಂಡಿಗೆ ಬಂತು. ಅದಾದ್ಮೇಲೆ ನನಗೆ ಕೋಚಸ್ ತುಂಬಾ ಹೆಲ್ಪ್ ಮಾಡಿದ್ರು. ದಿನಕ್ರಮ ಬದಲಾವಣೆ ಬಂತು. ನಾವು ಬಂದಿದ್ದ ಕಾರಣನೇ ನನಗೆ ಈ ಕಾಲೋಗಿ ಅಂತಾನೆ. ನನಗೆ ತೂಕ ಜಾಸ್ತಿ ಇದೀನಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ನಂಗೆ ಹೊಟ್ಟೆ ಜಾಸ್ತಿ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಂಗೆ ಏಜಿಸ್ಲು ಬರ್ತಾ ಇತ್ತು, ನಡಿಬೇಕು ತೊಂದರೆ ಆಗ್ತಾ ಇತ್ತು. ನಾನು ನೀರ್ ಮೇಲೆ ಭಾರ ಬಿಟ್ಟು ನಡೀತಾ ಇದ್ದೆ, ಅದರಿಂದ ಬರ್ತಾ ಇದ್ದು ಅಂತ ಹೇಳಿದ್ರು. ಇದಕ್ ಮೊದಲು ನಾನು ಡಾಕ್ಟರ್ಗೆ ಕೇಳಿದ್ದೆ, ಅವ್ರು ಹೇಳೋದು ನೀಟ್ ರೀಪ್ಲೇಸ್ ಮಾಡ್ಬೇಕು, ಒಬ್ರು ಆಗಲ್ಲಪ್ಪ ಅಂತ ಹೇಳಿದ್ರು. ಅದು ಕಾಸ್ಟ್ ಪ್ರೈಸ್ 8 ಲಕ್ಷ 9 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಅದಾದ್ಮೇಲೆ 3 ತಿಂಗಳು ಬೆಡ್ ರೆಸ್ಟ್ ಇರ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಮೆಡಿಸಿನ್ ಇರುತ್ತೆ, ಅದಕ್ಕೆ ಪೇನ್ ರಿಲೀಫ್ ಟ್ಯಾಬ್ಲೆಟ್ 3 ತಿಂಗಳು ತಗೋಬೇಕಾಗತ್ತೆ. ಸಬ್ಸಿಡಿ ಮಾಡಕ್ ಬರ್ತಾರೆ, ಮೆಡಿಕಲ್ ಚೆಕಪ್ ಬಂದು ಮಾಡ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ ವಾರಕ್ಕೆ 2 ಸರಿ, ಅದಕ್ಕೆ ಪೇಮೆಂಟ್ ಮಾಡ್ತಾರೆ ಹೇಳಿದ್ರು. ಎಲ್ಲ ಹೇಳಿ ಅವರು ಲಾಸ್ಟ್ ಒಂದು ಹೇಳಿದ್ರು, ಒಬ್ಬೊಬ್ರು ಸೆಟ್ ಆಗಲ್ಲ. ಆದ್ಮೇಲೆ ನನ್ಗೂ ನಮ್ಮ ಬ್ರದರು ಕ್ವಶನ್ ಮಾರ್ಕ್ ಆಯ್ತು. ಇವ್ರು ಹೇಳಿದ್ಮೇಲೆ ಡಾಕ್ಟರ್ ಹೇಳಿದ್ಮೇಲೆ ನಾವು ಯಾಕೆ ಮುಂದುವರಿಸೋದು ಅಂತ ಹೇಳಿ ನಾನು ನ್ಯೂಟ್ರಿಷನ್ ಬಂದೆ. ಈ ಸೆಂಟ್ರಿಗೆ ಬಂದಾದ್ಮೇಲೆ ನನಗೆ ತುಂಬಾ 15 ದಿವಸ ನನಗೆ ಬದಲಾವಣೆ ಆಯ್ತು. ನನಗೆ ಫಸ್ಟ್ ಬದಲಾವಣೆ ಆಗಿದ್ದು ಈ ಉಸಿರು ನನಗೆ ಕಮ್ಮಿ ಆಯ್ತು. ಆಮೇಲೆ ನನಗೆ ಒಂದು ವಾರದಲ್ಲಿ ನನಗೆ ಸ್ವಲ್ಪ ಚೇತರಿಕೆ ಬಂತು, ಎನರ್ಜಿ. ಒಂದೇ ಒಂದ್ ನಿಮಿಷ. ಸಾಮಾನ್ಯವಾಗಿ ಏರ್ ಉಸಿರು ತುಂಬಾ ಜನಕ್ಕೆ ಇವಾಗ ತುಂಬಾ ಕಾಮನ್ ಆಗ್ತಾ ಇದೆ. ತುಂಬಾ ಓವರ್ ವೇಟ್ ಇರೋರು, ಅಂದ್ರೆ ಮೆಟ್ಲತ್ತಕ್ ಆಗೋದಿಲ್ಲ, ಮತ್ತೆ ಅಪ್ ಇರೋ ಕಡೆ ನಡಿಯಕ್ ಆಗೋದಿಲ್ಲ, ಸ್ವಲ್ಪ ಕುತ್ಕೊಂಡ್ ನಡಿಯೋಣ ಅಂತ ಹೇಳ್ತಾರೆ, ಅಥವಾ ವಾಕಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಸೊ ಈ ತರ ತುಂಬಾ ಕೇಳ್ತಾ ಇರ್ತೀವಿ. ಸೊ ಇದೆಲ್ಲ ಏರ್ ಉಸಿರು ನಿಮ್ಗೆ ತೂಕ ಜಾಸ್ತಿ ಇರೋದ್ರಿಂದ ಕೆಲವೊಬ್ರಿಗೆ ಆಗ್ತಾ ಇರತ್ತೆ. ನಿಮ್ಗೆ ತೂಕ ಜಾಸ್ತಿ ಇದ್ದೆ ಅಂತ ಗೊತ್ತಿತ್ತಾ ಇಲ್ಲಿ? ಅವಾಗ ಎಷ್ಟು ಕೆಜಿ ಇದ್ರಿ ಅಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ? ನಾನು ಬರೋಕ್ಕಿಂತ ಮುಂಚೆ ಬಂದಾಗ ನನಗೆ 87 400 ಗ್ರಾಮ್ ಇದ್ದೆ. ನಾನು 87 400 ಗ್ರಾಮ್ ಇದ್ದೆ. ಅದಾದ್ಮೇಲೆ ಇವಾಗ ಏನ್ ಹೇಳಿದ್ರು, ನಂಗೆ ಮೇಡಮ್ ಏನ್ ಹೇಳಿದ್ರು ಅದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಯ್ತು. ನಂಗೆ ನಡಿಬೇಕಾದ್ರೆ ಎಲ್ಲೆಲ್ಲಿ ಕೂತ್ಕೊಳ್ಳೋದು, ಕೈ ತೋರಿಸೋ ಆಟ ನಿಲ್ಲಿಸ್ತಾರೆ, ಅಲ್ಲೇ ಕೂತ್ಕೊಂಡ್ಬಿಡೋದು, ಆ ತರ ಮಾಡ್ತಾ ಇದ್ದೆ. ಆಮೇಲೆ ನಂಗೆ ಮೆಟ್ಲೆತ್ಬೇಕಾದ್ರೆ ಫಸ್ಟ್ ಡೇ ನಾನು ಕ್ಲಬ್ ಸೆಂಟರ್ ಹೋದಾಗ ಮೆಟ್ಲೆತ್ಕೊಂಡು ಹೋದೆ. ಸೆಕೆಂಡ್ ನಂಗೆ ಫಸ್ಟ್ ಫ್ಲೋರ್ ಇತ್ತು, ಹತ್ತಕ್ ಆಗ್ಲಿಲ್ಲ. ಅಲ್ಲೇ ನಾವು 2 ಸ್ಟೆಪ್ ಹತ್ತಿ ನಾವು ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಕೋಟರ್ ಮುತ್ತುಕುಮಾರಿ ಮೇಡಮ್ ಇದ್ರು, ಅವ್ರು ನಂಗೆ ಹೊರಗಡೆ, ನಾನು ನಮ್ಮ ವೈಫ್ ಸಹಾಯದಿಂದ ಹೊರಗಡೆ ಹೋದೆ. ಆಮೇಲೆ ಮೇಡಮ್ ಬಂದಾದ್ಮೇಲೆ ನಂಗೆಲ್ಲ ಹೇಳಿದ್ರು, ಈ ತರ ಆಗತ್ತೆ, ಹಿಂಗೀಗಾಗತ್ತೆ, ಈ ತರ ನಡಿಬೇಕಾದ್ರೆ ತೊಂದರೆ ಆಗತ್ತೆಲ್ಲ ಹೇಳಿದ್ರು. ನಂಗೆ ಸ್ವಲ್ಪ ನಾಲೆಜ್, ನಂಗೆ ಮೆಡಿಕಲ್ ನಂಗೆ ಏನು ಗೊತ್ತಿಲ್ಲ, ವರ್ಕ್ ಮಾಡೋದು ಊಟ ಮಾಡೋದು ಆ ತರ ನಂದು ಹ್ಯಾಬಿಟ್ ಇತ್ತು. ಬರೀ ಕೆಲ್ಸಕ್ಕೆ ಹೋಗಿ ಬರೋದು, ಬೇರೆ ಏನು ಆಕ್ಟಿವಿಟಿ ಇಲ್ವಲ್ಲ, ಮನೆಗೆ ಬರೋದು, ಕೆಲಸ ಆಯ್ತು, ಮನೆ ಆಯ್ತು, ಈ ತರ ಇದ್ದಿದ್ದು. ಈ ತರ ಮಾಡಿ ನಂಗೆ 2008 ಹಾರ್ಟ್ ಆಪರೇಷನ್ ಆಯ್ತು. ಹಾರ್ಟ್ ಆಪರೇಷನ್ ಆದ್ಮೇಲೆ ಓಪನ್ ಹಾರ್ಟ್ ಸರ್ಜರಿ ಆದ್ಮೇಲೆ ಮೊನ್ನೆ ಒಂದು 15 ಸಲ ಚೇತರಿಸ್ಕೊಂಡು ಹಂಗೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನು ಇಲ್ಲಿ ಪ್ರೈವೇಟ್ ಕಂಪ್ನಿ ಒಂದು ವರ್ಕ್ ಮಾಡ್ತಾ ಇದ್ದೆ, ಕೇಟರಿಂಗ್ ಅಲ್ಲಿ ಹೋಗ್ತಾ ಇದ್ದೆ. ಅದಾದ ಒಂದು 6 ತಿಂಗಳ ಕೊರೋನಾ ಬಂದಾದ್ಮೇಲೆ ನನಗೆ ನನ್ನ ಆಕ್ಟಿವಿಟೀಸ್ ಸ್ಲೋ ಆಗ್ತಾ ಬಂತು. ಫಸ್ಟ್ ಸ್ಲೋ ಕಾರಣ ಏನಂದ್ರೆ, ಕೊರೋನಾ ಬಂದಿದ್ರೆ ನನಗೆ ಕೆಲಸ ಆಗಿ ನನಗೆ ಅಷ್ಟು ಆಕ್ಟಿವಿಟಿ ಕಮ್ಮಿ ಆಯ್ತು. ಒಂದು ದಿನಕ್ರಮ ನಮ್ದು ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಬರ್ತಾ ನಾನು ಮಲ್ಗೋದು, ರಾತ್ರಿ ಲೇಟಾಗಿ ಮಲಗ್ತಾ ಇದ್ದೆ, ಬೆಳಿಗ್ಗೆ ಲೇಟಾಗಿ ಹೇಳ್ತಾ ಇದ್ದೆ. ಈ ತರ ಆಗಿ ನಾನು ಬರೀ ಓವರ್ ಈಟಿಂಗು,
ಬರೀ ತರಕಾರಿ ಏನ್ ಮಾಡಿದ್ರು ನಾನು ತಿಂತಾ ಇರ್ಲಿಲ್ಲ, ಬರೀ ಹಿಂಗೆ ಮಾಡ್ತೀನಿ. ಇದ್ರಲ್ಲಿ ಏನಾಯ್ತು ಅಂದ್ರೆ ನನಗೆ ಇನ್ ಬಿಟ್ವೀನ್ ಈ ಟೈಮಲ್ಲಿ ನನಗೆ ಆಯುರ್ವೇದಿಕ್ ಮೆಡಿಸಿನ್ ತಗೊಳಕ್ಕೆ ಒಬ್ರು ಹೇಳಿದ್ರು. ಅದರಿಂದ ನಾನು ಆಯುರ್ವೇದಿಕ್ ಮೆಡಿಸಿನ್ ಟ್ರೈ ಮಾಡಿದೆ. ಒಂದು 3 ತಿಂಗಳು 14 ಟ್ಯಾಬ್ಲೆಟ್ ತಗೊಂಡೆ ಫಸ್ಟ್ 3 months ಅಲ್ಲಿ. ಅದಾದ್ಮೇಲೆ ಅವರು ನನಗೇನು ಸ್ವಲ್ಪ ದಿವಸ ಬದಲಾವಣೆ ಗೊತ್ತಾಯ್ತು. ಅದಾದ್ಮೇಲೆ ತಿರುಗಿ ಎತ್ತಪರೆ ಅದೇ ತರ ಇತ್ತು. ಅವರು ನನಗೆ ನಾಡಿ ಚೆಕ್ ಮಾಡಿ ಮೆಡಿಸಿನ್ ಕೊಡ್ತಾ ಇದ್ರು. ಅದಾದ್ಮೇಲೆ ತಿರುಗಿ 14 ಟ್ಯಾಬ್ಲೆಟ್ ಸೇಮ್ ಟ್ಯಾಬ್ಲೆಟ್ 14 ಟ್ಯಾಬ್ಲೆಟ್ ರಿಪೀಟ್ ಮಾಡಿದ್ರು. ಬೆಳಿಗ್ಗೆ ಸಾಯಂಕಾಲ 2 ತಗೋಬೇಕು ಅಂತ ಹೇಳಿ ಟೋಟಲ್ 28 ಟ್ಯಾಬ್ಲೆಟ್ ಆಯ್ತು. 28 ಟ್ಯಾಬ್ಲೆಟ್ ಪ್ಲಸ್ ನನಗೆ ಇಂಗ್ಲಿಷ್ ಮೆಡಿಸಿನ್ ಹಾರ್ಟ್ಗೆ 2. ನನಗೆ BP ಗೊತ್ತಿರಲಿಲ್ಲ. BP ನಂಗೆ ಅವಾಗ 190 ಇತ್ತು. 190/82 ಏನೋ ಇತ್ತು. ಆ ಟೈಮಲ್ಲಿ ನನಗೆ BP ಟ್ಯಾಬ್ಲೆಟ್ ಇಂಟ್ರೊಡ್ಯೂಸ್ ಮಾಡಿ ಅವಾಗ ರೆಗ್ಯುಲರ್ ನಾನು ತಗೊಳ್ತಾ ಇದ್ದೆ. ಇದಾಗ ಒಂದು 5-6 ತಿಂಗಳು ನನಗೆ ಈ ಕಂಡೀಷನ್ ಬಂದೆ. 1 ಕಾಲ ಆಯ್ತು, 2 ಕಾಲ ಕೂತ್ಕೊಂಡೆ ಮನೇಲಿ. ಒಂದು 15 ಜನಕ್ಕಾಗಲ್ಲ, ಯಾವ್ದೋ ಹೆಲ್ಪ್ ಬೇಕು, ಹೋಗಿ ವಾಕಿಂಗ್ ಹೋಗ್ಬೇಕು, ಹೆಲ್ಪ್ ತಗೊಳ್ತಾ ಇದ್ದೆ. ಇದೇ ತರ ಇದ್ದೆ. ನಮ್ಮ ಬ್ರದರ್ ಇಲ್ಲಿ ಬರ್ತಾ ಇದ್ರು, ನಮ್ಮ ಸೆಂಟ್ರಿಗೆ ಬರ್ತಾ ಇದ್ರು. ಅವರು ಬಂದು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ನಾನು ಇಲ್ಲಿ ಅಟೆಂಡ್ ಮಾಡಾದ್ಮೇಲೆ ಸರ್ ಈಗ ಸಾರಿ, ನಿಮ್ಮ ಏಜ್ ಎಷ್ಟು ಇವಾಗ? ನಂದು ಇವಾಗ ಏಜ್ 70 ಆಗಿ ಇವಾಗ ಮೇ 10ನೇ ತಾರೀಕು 71 ಆಗುತ್ತೆ ಮೇಡಮ್. ಓಕೆ, ಇಲ್ಲಿ ಬಂದಾಗ ಯಾವ ಏಜ್ ಅಲ್ಲಿ ಬಂದ್ರಿ? ನಾನು 68 ಒಂದು ಏಜ್ ಅಲ್ಲಿ ಬಂದೆ. 68 69 ನಾನು ಬಂದೆ. ಬಿಟ್ವೀನ್ 68 69. ನಾನು ಮಾರ್ಚ್ 7 ಅಂದ್ರೆ ಈಗ ಆಲ್ರೆಡಿ 69 ಬಂದೆ. ನಾನು ಬಂದಾದ್ಮೇಲೆ ನನಗೆ ಇಷ್ಟು ಬದಲಾವಣೆ ಆಗಿದೆ. ಇವತ್ತಿನ ದಿವಸ ನಾನು ಒಂದು 5,000-6,000 ಸ್ಟೆಪ್ಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡಬೇಡ ಅಂತ ಹೇಳಿದ್ದಾರೆ. 5,000 ಮಾಡಿ ಸಾಕಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಮಾಡ್ತಾ ಇದ್ದೀನಿ. ಪ್ಲಸ್ 3 ತರ ಬದಲಾವಣೆ ಮಾಡಿದ್ರು ನನಗೆ. ಆಮೇಲೆ ಬೆಳಗ್ಗೆ ಹೊತ್ತು ನಾನು ಬ್ರೇಕ್ಫಾಸ್ಟ್, ನಾನು ಹೆಲ್ತಿ ಬ್ರೇಕ್ಫಾಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಇಡ್ಲಿ ದೋಸೆ ಎಲ್ಲ ತಿನ್ನೋದೆಲ್ಲ ಹೋಯ್ತು. ಇವಾಗ ಬರೀ ನಾನು ಏನಿದ್ರು ಹೆಲ್ತಿ ಬ್ರೇಕ್ಫಾಸ್ಟ್, ನ್ಯೂಟ್ರಿಷನ್. ಹೆಲ್ತಿ ಬ್ರೇಕ್ಫಾಸ್ಟ್ ಬಂದು ಹರ್ಬಲೈಫ್ ನ್ಯೂಟ್ರಿಷನ್ ನೀವು ತಗೊಳ್ತಾ ಇದ್ದೀರಾ? ಹೌದು ಮೇಡಮ್. ಸಾಮಾನ್ಯವಾಗಿ ಹೊರಗಡೆ ನಿಮ್ಮ ಏಜ್ಗಳಲ್ಲಿ ಇಷ್ಟು ವಯಸ್ಸಲ್ಲೆಲ್ಲ ಇದು ತಗೊಳಕ್ಕೆ ಒಬ್ಬೊಬ್ರು ಎದುರುಕೋತಾರೆ, ವೇಟ್ ಲಾಸ್ ಮಾಡ್ಕೋಬಹುದಾ ಅಂತ ಎದುರುಕೋತಾರೆ. ಸೊ ಅವ್ರಿಗೆ ನಿಮ್ ಕಡೆಯಿಂದ ಏನ್ ಒಂದು ಮೆಸೇಜ್ ಹೇಳ್ತೀರಾ? ನಾನು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇನ್ನೊಬ್ರು ಹೇಳೋದು ಕೇಳಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ನಮ್ಮವ್ರಿಗೆ ನಾವು ಚೇತರಿಸ್ಕೋಬೇಕು. ಇನ್ನೊಬ್ರು ನಾವು ಡಿಪೆಂಡ್ ಆಗಿ ಇರಬಾರ್ದು. ನಮ್ ಕೆಲಸಗಳು ನಾವೇ ಮಾಡ್ಕೋಬೇಕು. ನಾವು ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಆಯಸ್ಸಂಗೆ ನಾವು ಚೆನ್ನಾಗಿರ್ತೀವಿ. ನಾವು ತಿನ್ನೋದ್ರಿಂದ ಬಾಯಿ ಹೊಟ್ಟೆಯಿಂದ ನಮ್ಗೆ ರೋಗಗಳು ಬರೋದು 2 ಬರೋದು ಅದರಿಂದಾನೆ, ಬಾಯಿ ಹೊಟ್ಟೆಯಿಂದಾನೆ. ಅದನ್ನ ನಾವು ಯಾವ ತರ ತಿನ್ಬೇಕು, ಯಾವ ತರ ಮಾಡಬೇಕು ಅಂತ ಇಲ್ಲಿ ನಮ್ಗೆ ಸೆಂಟ್ರಲ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ದಿವಸ ನಾಲೆಜ್ ಇಂಪ್ರೂವ್ ಆಗಿದೆ ನಮಗೆ. ನಾವು ಇಷ್ಟು ಆಡ್ತಾ ಇರಲಿಲ್ಲ, ಮಾತು ಆಡ್ತಾ ಇದ್ದೀನಿ ಇವಾಗ. ಟೋಟಲಿ ನಾನು ಇದುವರೆಗೂ ಬಂದು 24-25 ಕಮ್ಮಿ ಮಾಡ್ಕೊಂಡಿದ್ದೀನಿ. ವೇಟ್ ಇಂಚಸ್ 11ರಿಂದ 11 to 11.5 ವೇಸ್ಟ್ ಮಾಡ್ಬಿಡ. ನಾನು ಬರೋಕ್ಕಿಂತ ಮೊದಲು ನನಗೆ 46.8 ಇತ್ತು ನಂದು ವೇಸ್ಟ್ ಇಂಚಸ್. ಇವತ್ತಿನ ಕೈವತ್ತ ಮೆಜರ್ ಮಾಡಿದ್ರೆ 35.4 ಇದೆ. ಮೊನ್ನೆ ನಮ್ಮ ಸೆಂಟ್ರಲ್ ಒಂದು ಸೆಮಿನಾರ್ ನಡೆಯುತ್ತೆ. ಆ ಟೈಮಲ್ಲಿ ನಮ್ಮ ಚೆಕ್ ಮಾಡಿದಾಗ ನನಗೆ 33 ಇಂಚಸ್ ಇದೆ. ಅದರಿಂದ ನನಗೆ ತುಂಬಾ ಬದಲಾವಣೆಗಳಾಗಿದೆ. ವೇಟ್ ಬಂದು 24ರಿಂದ 25 ಕಮ್ಮಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಮೊದಲು 9-10 ಗಂಟೆ ಎದ್ದೇಳಿ 4 ಗಂಟೆ ಎದ್ದೇಳ್ತೀನಿ. ಸಾಯಂಕಾಲ ನಾನು ಚರ್ಚೆಲ್ಲ ಸ್ನಾನ ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ಕ್ಲಬ್ಗೆ 7-7:30 ಬರ್ತೀನಿ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಇಲ್ಲಿ ಎಜುಕೇಶನ್ ತುಂಬಾ ನಮ್ಮ ನಾಲೆಜ್ ತುಂಬಾ ಇಂಪ್ರೂವ್ ಆಗಿದೆ. ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು, ನಮ್ಮ ಆರೋಗ್ಯ ಯಾವ ತರ ಇಟ್ಕೋಬೇಕು, ಅದು ನಮಗೆ ನಾಲೆಜ್ ಇಂದ ತುಂಬಾ ಇಂಪ್ರೂವ್ ಆಗುತ್ತೆ. ಅವ್ರು ಕೊಡೋ ಕೋಚಿಂದ ನಮ್ಗೆ ಇಂಪ್ರೂವ್ ಆಗಿದೆ. ಅವ್ರು ಹೇಳ್ತಾರೆ ನಡ್ಕೊಂಡು ಹೋಗ್ತಾ